ಆನಂದಪುರದಲ್ಲೂ ಅರಣ್ಯ ಇಲಾಖೆಯಿಂದ ರೈತರ ಒತ್ತುವರಿ ಜಾಗದ ತೆರವು ಕಾರ್ಯಾಚರಣೆ. ಆನಂದಪುರ ವಲಯದ ಮಲಂದೂರು ಸ್ಟೇಟ್ ಫಾರೆಸ್ಟ್ನಲ್ಲಿ ಷಣ್ಮುಖ ಎನ್ನುವವರು ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಅರಣ್ಯ ಪ್ರದೇಶ ಒತ್ತುವರಿ ಮಾಡಿಕೊಂಡು ಅರಣ್ಯ ಪ್ರದೇಶದಲ್ಲಿ ಅರಣ್ಯೇತರ ಉದ್ದೇಶಕ್ಕಾಗಿ ನಿರಂತರವಾಗಿ ಬಳಸಿಕೊಳ್ಳುತ್ತಿರುವ ಅರಣ್ಯ ಸಂರಕ್ಷಣಾ ಕಾಯ್ದೆ ವಿರುದ್ಧವಾಗಿರುವುದರಿಂದ ಆ ಸ್ಥಳವನ್ನು ತೆರವು ಮಾಡಲಾಗುತ್ತಿದೆ ಎಂದು ತಿಳಿಸಿದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಮೋಹನ್ ಕುಮಾರ್. ಕಾರ್ಯಾಚರಣೆಯ ಸಮಯದಲ್ಲಿ ರೈತರು ವಿರೋಧ ವ್ಯಕ್ತಪಡಿಸಿ ಅರಣ್ಯ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ಸಾಗರ ವಿಭಾಗ ವ್ಯಾಪ್ತಿಗೆ ಬರುವ ಸಾಗರ ತಾಲೂಕು ಆನಂದಪುರ ಹೋಬಳಿಯ ಮಲಂದೂರು ಗ್ರಾಮದ ಸರ್ವೆ ನಂಬರ್ 157ರಲ್ಲಿ ಅರಣ್ಯ ಪ್ರದೇಶದಲ್ಲಿ 6 ಎಕರೆ 24 ಕುಂಟೆ ಪ್ರದೇಶವನ್ನು ಅನಧಿಕೃತವಾಗಿ ಒತ್ತುವರಿ ಮಾಡಿರುತ್ತಾರೆ. ಅರಣ್ಯ ಒತ್ತುವರಿಯನ್ನು ಕರ್ನಾಟಕ ಅರಣ್ಯ ಅಧಿನಿಯಮ 1963ರ ಕಾಲಂ 64A ಪ್ರಕಾರ ವಿಚಾರಣೆ ಕೈಗೊಂಡು ಒತ್ತುವರಿ ತೆರವಿಗೆ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಸದರಿ ಒತ್ತುವರಿ ಪ್ರದೇಶವನ್ನು ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ಕೆ. ರವಿ ಚೊರಡಿ, ಆನಂದಪುರ ವಲಯ ಅರಣ್ಯ ಅಧಿಕಾರಿ ಗೀತಾ ವಿ ನಾಯಕ್, ಎಸಿಎಫ್ ಶಿಕಾರಿಪುರದ ರವೀಂದ್ರ ನಾಯ್ಕ್, ಜಾವಿದ್ ಪಾಷಾ ಅಂಗಡಿ, ಅನಿಲ್ ಕುಮಾರ್, ಸಂತೋಷ್ ಜಿ ಮಲ್ಲನ್ನವರ್ ಹಿರಮಠ್, ಸಂತಾಪ ಪೂಜಾರಿ, ಅಣ್ಣಪ್ಪ ಸಾಗರ ಹಾಗೂ ಸಾಗರ ವಲಯ ವಿಭಾಗದ ಸಿಬ್ಬಂದಿಗಳು, ಸಾಗರ ತಾಲೂಕು ತಹಸೀಲ್ದಾರ್ ರಶ್ಮಿ, ಆನಂದಪುರ ನಾಡ ಕಚೇರಿಯ ಆರ್ಐ ಕವಿರಾಜ್, ಸಿಪಿಐ ಸಂತೋಷ್ ಶೆಟ್ಟಿ, ಎಎಸ್ಐ ಸಿದ್ದಾರೂಢ, ದೇವದಾಸ್ ನಾಯ್ಕ್ ಹಾಗೂ 10 ವಲಯ ಸಿಬ್ಬಂದಿಗಳು ಒಳಗೊಂಡಂತೆ 100ಕ್ಕೂ ಹೆಚ್ಚಿನ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. हेलो भारत माता के बेके बेको न्याय बेको बेके बेको न्याय बेको ಇಲ್ಲಿಯವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಜಿಲ್ಲಾಡಳಿತದ ರೈತ ವಿರೋಧಿ ನೀತಿಗೆ ಧಿಕ್ಕಾರ ಧಿಕ್ಕಾರ ಜಿಲ್ಲಾಡಳಿತದ ರೈತ ವಿರೋಧಿ ನೀತಿಗೆ ಧಿಕ್ಕಾರ ಧಿಕ್ಕಾರ ಜಿಲ್ಲಾಡಳಿತದ ರೈತ ವಿರೋಧಿ ನೀತಿಗೆ ಧಿಕ್ಕಾರ ಧಿಕ್ಕಾರ ತಾಲೂಕಾಡಳಿತದ ರೈತ ವಿರೋಧಿ ನೀತಿಗೆ ಧಿಕ್ಕಾರ. ಸಾಗರ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಹಕ್ರೆ ಮಾತನಾಡಿ, ಜಿಲ್ಲಾ ಆಡಳಿತ, ತಾಲೂಕು ಆಡಳಿತ ರೈತರನ್ನು ಒಕ್ಕೆಲೆಬ್ಬಿಸಲು ಮುಂದಾಗಿರುವುದು ಎದ್ದು ಕಾಣುತ್ತಿದೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಧು ಬಂಗಾರಪ್ಪ, ಸಾಗರ ಶಾಸಕ ಗೋಪಾಲಕೃಷ್ಣ ಬೇಳೂರು ಇವರು ಅರಣ್ಯ ಅಧಿಕಾರಿಗಳ ಮುಖಾಂತರ ರೈತರನ್ನು ಒಕ್ಕಲೆಬ್ಬಿಸಲು ಮುಂದಾಗಿದ್ದಾರೆ. ಈ ಸಮಸ್ಯೆಗಳನ್ನು ಬಗೆಹರಿಸಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಈಗಾಗಲೇ ರಾತ್ರಿ ಬೆಳಗಿನ ಜಾವ 5 ಗಂಟೆಗೆ ನಮ್ಮ ಜಿಲ್ಲಾಡಳಿತ ಎಚ್ಚರಗೊಂಡಿದೆ. 5 ಗಂಟೆಗೆ ಬಂದು ರೈತರ ಜಮೀನನ್ನ ತೆರವು ಮಾಡಬೇಕು ಅಂತ ಹೇಳಿ ಆ CCF ಇವತ್ತು ಏನು ಆದೇಶ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತೇವೆ. ಕಾರಣ, ಈ ರಾಜ್ಯದಲ್ಲಿ 4 ಲಕ್ಷಕ್ಕಿಂತ ಹೆಚ್ಚು ಜನ ಇವತ್ತು ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. 2006-07ರಲ್ಲಿ ಅರಣ್ಯ ಪ್ರದೇಶದಲ್ಲಿ ತಲತಲಾಂತರದಿಂದ ವಾಸ ಮಾಡ್ತಾ ಇರತಕ್ಕಂಥವರಿಗೆ ಹಕ್ಕನ್ನ ಕೊಡಬೇಕು ಅಂತ ಹೇಳಿ ಕಾನೂನು ಜಾರಿ ಆಯ್ತು. ಆ ಕಾನೂನಿನ ಜಾರಿ ಅಡಿಯಲ್ಲಿ ಇವರಿಗೂ ಸಹಿತ ಹಕ್ಕುಗಳು ಸಿಕ್ಕಿದಾವೆ. ಎಷ್ಟು ಸಿಕ್ಕಿದೆ? 29 ಎಕರೆ ಆ ಹಕ್ಕು ಸಹಿತ ಇವರಿಗೆ ಅರಣ್ಯ ಪ್ರದೇಶದಲ್ಲಿ ವಾಸ ಮಾಡ್ತಾ ಇರತಕ್ಕಂಥದ್ದು ಜೊತೆಗೆ ಉಳುಮೆ ಮಾಡ್ತಾ ಇರೋದಕ್ಕಾಗಿ ಇವರಿಗೆ ಹಕ್ಕು ಸಹಿತ ಸಿಕ್ಕಿದೆ. ಆ ಸಂದರ್ಭದಲ್ಲಿ ಕಾಗಡ ತಿಮ್ಮಪ್ಪನವರು 776 ಜನರಿಗೆ ಹಕ್ಕು ಪತ್ರವನ್ನು ಕೊಡುವಂತ ಕೆಲಸ ಮಂತ್ರಿಯಾಗಿ ಮಾಡಿದ್ರು. ಅದರಲ್ಲಿ ಈ ಕುಟುಂಬಕ್ಕೂ ಸೇರಿರ್ತಕ್ಕಂಥದ್ದನ್ನ ಕೊಡೋ ಅಂಥದ್ದಾಯ್ತು. ನಂತರದಲ್ಲಿ ಕೆಲವರು ಅದರ ಮೇಲೆ ಸ್ಟೇ ಹೋದ್ರು, ತಡೆಯಾಜ್ಞೆ ತಂದ್ರು. ಅದು ಕೊನೆ ಹಂತದವರೆಗೆ ಕಾನೂನಿನ ಹೋರಾಟ ಮಾಡೋದಕ್ಕೆ ಆ ಕಾನೂನಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ತೆರವು ಮಾಡಬಾರದು ಅಂತಕ್ಕಂಥದ್ದಿದೆ.
ಆ ಕಾನೂನು ಹೇಳೋ ಅಂಥದ್ದು. ಕೊನೆ ಹಂತದ ರೈತನ ಪರವಾಗಿ ಕೊನೆ ಹಂತದವರೆಗೆ ಕಾನೂನಿನ ಹೋರಾಟ ಮಾಡೋದಕ್ಕೆ ಅವಕಾಶನ ಆ ಕಾನೂನು ನಡೀಲಿ ಕೊಟ್ಟಿದ್ದಾರೆ. ಎರಡನೇದು, ಈ ಮುಳುಗಡೆ ಸಂತ್ರಸ್ತರದ್ದು 9336 ಎಕರೆ, ಇದನ್ನ 1962ರಲ್ಲಿ ಮುಳುಗಡೆ ಸಂತ್ರಸ್ತರಿಗೆ ಹಂಚೋದಕ್ಕಾಗಿ ತೆಗೆದಿಟ್ಟ ಭೂಮಿ. ಆ ಕಾಲದಲ್ಲೇ ತೆಗೆದಿಟ್ಬಿಟ್ಟಿದ್ರು. ಆದರೆ ಅದನ್ನು ಹಂಚಿಕೆ ಮಾಡಿರಲಿಲ್ಲ. ಹಂಚಿಕೆ ಮಾಡುವಂಥ ವಿಷಯದಲ್ಲಿ ಮದನ್ ಗೋಪಾಲ್ ಅವರು ಒಂದು ಮೀಟಿಂಗ್ ಕರೆದಿದ್ರು. ಯಾವುದು, ಕಸ್ತೂರಿ ರಂಗನ್ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗು, ರಮಾನಾಥ್ ರೈ ಅಧ್ಯಕ್ಷತೆಯಲ್ಲಿ ನಮ್ಮ ಅರಣ್ಯಾಧಿಕಾರಿ ಯಾರು ಮದನ್ ಗೋಪಾಲ್ ಅವರ ಉಪಸ್ಥಿತಿಯಲ್ಲಿ ಕರೆದಿದ್ರು. ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿ ಜಿಲ್ಲಾ ಪಂಚಾಯತಿಯಲ್ಲಿ ಅವತ್ತು ಮೀಟಿಂಗಿಗೆ ಹೋಗಿದ್ದೆ. ಕಸ್ತೂರಿ ರಂಗನ್ ವರದಿ ಯಾಕೆ ಜಾರಿ ಆಗಬಾರ್ದು ಅಂತಕ್ಕಂಥದನ್ನ ವಿರೋಧಿಸಿ ಅವತ್ತು ಮಾತಾಡಿದೆ. ಈಗಾಗಲೇ 2-3 ಸಲ ಮುಳುಗಡೆ ಆಗಿದೆ. ನಾವೆಲ್ಲ 2 ಸಲ ಮುಳುಗಡೆ ಆದಂಥವ್ರು, ನಮಗೆಲ್ಲ ಅನ್ಯಾಯ ಆಗಿದೆ. ಮತ್ತು ಕಸ್ತೂರಿ ರಂಗನ್ ವರದಿ ಜಾರಿಗೆ ತಂದು ಅವ್ರನ್ನೆಲ್ಲ ಮುಂದಿನ ದಿವಸದಲ್ಲಿ ಒಕ್ಕಲು ಹೇಳುವಂಥ ಸ್ಥಿತಿಗೆ, ಅವರಾಗೆ ಒಕ್ಕಲು ಹೇಳುವಂಥ ಸ್ಥಿತಿ ನೀವು ತಗೊಂಡು ಹೋಗ್ತೀರಿ, ಇದಾಗಬಾರ್ದು ಅಂತ ಹೇಳಿದಂಥ ಸಂದರ್ಭದಲ್ಲಿ ಮದನ್ ಗೋಪಾಲ್ ಹೇಳಿದ್ರು, 1962ರಲ್ಲೇ ನಿಮಗೆ ತೆಗೆದಿಟ್ಟಂತ ಭೂಮಿ ಹಂಚಿಕೆನೇ ಆಗಿಲ್ಲ ಅಂದ್ರು. ಅಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿಗೆಲ್ಲ ಶೇಮ್ ಆಯ್ತು. ಗೊತ್ತೇ ಇಲ್ಲ, ಅವರಿಗೆ ಗೊತ್ತೇ ಇಲ್ಲ. ಕೊನೆಗೆ 15 ದಿವಸದ ನಂತರದಲ್ಲಿ ಕಾಗೋಡು ತಿಮ್ಮಪ್ಪನವರ ಅಧ್ಯಕ್ಷತೆಯಲ್ಲಿ ಮದನ್ ಗೋಪಾಲು ಸೇರಿ ಆ 9336 ಎಕರೆ ಹಂಚಿಕೆ ಮಾಡ್ತಕ್ಕಂಥದ್ದು 1300 ಜನ ರೈತರಿಗೆ ಹಂಚಿಕೆ ಮಾಡೋ ಅಂಥದ್ದಾಯ್ತು. ಅದರಲ್ಲಿ ಈ ಕುಟುಂಬದ್ದು ಸೇರಿದೆ. ಅದರ ಹಂಚಿಕೆ ಪ್ರಕ್ರಿಯೆ ಎಷ್ಟು ಮಟ್ಟಿಗೆ ಸರಿಯಾಯಿತು ಸರಿಯಾಗಿಲ್ಲ ಅದು ಬೇರೆ. ಆದರೆ ಹಂಚಿಕೆ ಆಗ್ತಕ್ಕಂಥದ್ದು 1300 ಚಿಲ್ಲರೆಯ ಕುಟುಂಬಗಳಿಗೆ ಹಂಚಿಕೆ ಆಯ್ತದು. ಅದರ ಮೇಲೆ ಯಾರೋ ಕೋರ್ಟಿಗೆ ಹೋದ್ರು, ಅದು ಸುಪ್ರೀಂ ಕೋರ್ಟಿಗೆ ಹೋಯ್ತು, ಅದು ಅದನ್ನು ವಜಾ ಮಾಡ್ತಕ್ಕಂಥದ್ದಾಯ್ತು. ಕಾರಣ ಏನು ಅಂದರೆ, ಅವತ್ತಿನ ದಿವಸ ಹಂಚಿಕೆ ಮಾಡಬೇಕಾದ್ರೆ ಸರ್ಕಾರ ಕೇಂದ್ರದ ಅನುಮತಿ ಪಡೆದಿಲ್ಲ ಅಂತ ಹೇಳಿ. ಈಗ ಕೇಂದ್ರದ ಅನುಮತಿನ ಕೊಡೋದಕ್ಕಾಗಿ ಸುಪ್ರೀಂ ಕೋರ್ಟ್ ಇವತ್ತು ಎಲ್ಲದನ್ನು ಕೇಂದ್ರ ಅನುಮತಿನೂ ಕೊಡ್ತಾ ಇದೆ. ಸುಪ್ರೀಂ ಕೋರ್ಟ್ ಸಹಿತ ಅದರ ಪುನರ್ ಪರಿಶೀಲನೆ ಮಾಡಿ ಅವ್ರಿಗೆ ಇದೆಲ್ಲ ಸಮಸ್ಯೆ ಬಗೆಹರಿಸಿ ಮುಳುಗಡೆ ರೈತರದ್ದು ಅಂತ ಹೇಳಿ ಈಗ ಆದೇಶ ಮಾಡಿದೆ ಅಲ್ವೇನ್ರಿ. ಸಂದರ್ಭದಲ್ಲೇ 2 ಹಂತದಲ್ಲಿ ಇವರಿಗೆ ಹಕ್ಕುಪತ್ರಗಳು ದೊರಕಿದ್ದೂ ಸಹಿತ ರೆವಿನ್ಯೂ ಭೂಮಿ ಅನ್ನೋದು ದಾಖಲೆಯಲ್ಲಿ ಇದ್ದೂ ಕೂಡ, ಅದು ರೆವಿನ್ಯೂ ಭೂಮಿ ಅಂತಕ್ಕಂಥದ್ದು ದಾಖಲೆ ಇರತಕ್ಕಂಥದ್ದಾಗಿಯೂ ಕೂಡ ಆ 6 ಎಕರೆ ಜಾಗಕ್ಕೆ ಇವತ್ತು ಟ್ರೆಂಚ್ ಹೊಡಿತಾ ಇರತಕ್ಕಂಥದ್ದು ಜಂಟಿ ಸರ್ವೆ ಆಗಬೇಕಿತ್ತು. ಜಂಟಿ ಸರ್ವೆ ಮಾಡಿ ಅವ್ರ ಜಾಗ ಯಾವುದು, ಫಾರೆಸ್ಟ್ ಇಂದ ಯಾವುದು, ರೆವಿನ್ಯೂದ ಯಾವುದು ಅನ್ನೋದನ್ನ ಸರ್ವೆ ಮಾಡಿ, ಜಂಟಿ ಸರ್ವೆ ಮಾಡಿ ಒಂದು ತೀರ್ಮಾನಕ್ಕೆ ಬರಬೇಕಾಗಿತ್ತು. ಆಯ್ತು, ಅರಣ್ಯನೇ ಆದ್ರೂ ಸಹಿತ ಅಂತಿಮ ಹೋರಾಟಕ್ಕೆ ಇವರಿಗೆ ಅವಕಾಶ ಇತ್ತು. ಭಾನುವಾರನೇ ಬಂದು ರಾತ್ರಿ ಬೆಳಗಿನ ಜಾವ ಯಾವ್ದಾದ್ರು ಅಧಿಕಾರಿಗಳು ಕೆಲಸ ಮಾಡಿದ್ ನೋಡಿದ್ರ? ಆದ್ರೆ ಬೆಳಗ್ಗೆ 5 ಗಂಟೆಗೆ ಬಂದು ಇವ್ರು ಕೆಲಸ ಮಾಡುವಷ್ಟು ಆಸಕ್ತಿ ಇದೆ ಅಂದ್ರೆ ಈ ಜಿಲ್ಲಾಡಳಿತಕ್ಕೆ ಇವ್ರು ರೈತರ ವಿರೋಧಿ ಇದ್ದಾರೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವರು ಈ ರೈತ ವಿರೋಧಿ ಧೋರಣೆಗೆ ನಮ್ಮ ಧಿಕ್ಕಾರ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೊತೆಗೆ ಈಗಾಗಲೇ ಹಕ್ಕುಪತ್ರ ಪಡೆದಂತವ್ರನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ 25,000 ಜನರನ್ನ ಹಕ್ಕುಪತ್ರಗಳನ್ನ ವಜಾ ಮಾಡಬೇಕು ಅಂತ ಹೇಳಿ ಈ ಬಾಗರಕೊಮ್ಮಲ್ ಪಡ್ಕೊಂಡಿದ್ದಾರೆ. ಜೊತೆಗೆ ದರ್ಖಾಸಲ್ಲಿ ಪಡೆದಿದ್ದಾರೆ. ಅವ್ರದ್ದು ಹಕ್ಕುಪತ್ರ ವಜಾ ಮಾಡಬೇಕು. ಅದು ಹಿಂದ್ ರಾಜರ ಕಾಲದಲ್ಲಿ 1920ರಲ್ಲಿ, 1910ರಲ್ಲಿ, 1890ರಲ್ಲಿ ಅರಣ್ಯ ಅಂತ ಹೇಳಿ ಆಗಿದೆ. ಹಾಗಾಗಿ ಅವನ್ನೆಲ್ಲ ವಜಾ ಮಾಡಬೇಕು ಅಂತ ಹೇಳಿ 25,000 ಜನ ರೈತರಿಗೆ ಎಸಿಗೆ ಅದನ್ನು ವಜಾ ಮಾಡಬೇಕು ಹಕ್ಕುಪತ್ರಗಳನ್ನ ಅಂತೇಳಿ ಇವತ್ತು ಶಿವಮೊಗ್ಗದ ಜಿಲ್ಲಾಡಳಿತ, ಮಧು ಬಂಗಾರಪ್ಪನವರ ನೇತೃತ್ವದ ಜಿಲ್ಲಾಡಳಿತ ಇವತ್ತು ವಜಾ ಮಾಡೋದಕ್ಕಾಗಿ ಎಸಿಗೆ ಮನವಿ ಕೊಡ್ತಾ ಇದೆ. ಎಸಿಗೆ ಮನವಿ ಯಾರು ಕೊಡ್ತಾ ಇದ್ದಾರೆ? ಇದೇ ಅರಣ್ಯಾಧಿಕಾರಿಗಳು ಕೊಡ್ತಾ ಇದ್ದಾರೆ. ಈ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಪಾದಯಾತ್ರೆ ಮಾಡಿದ್ರು. ಎಲ್ಲಿಂದ ಕುಂಸಿಯಿಂದ ಶಿವಮೊಗ್ಗದವರೆಗೂ ಪಾದಯಾತ್ರೆ ಮಾಡಿ ಮುಳುಗಡೆ ರೈತರ ಹಿತವನ್ನ ರಕ್ಷಣೆ ಮಾಡ್ತೀನಿ, ನಾನು ಮುಳುಗಡೆ ರೈತರ ಹಿತವನ್ನ ರಕ್ಷಣೆ ಮಾಡ್ತೀವಿ, ನಾವು ಅಧಿಕಾರಕ್ಕೆ ಬಂದ 6 ತಿಂಗಳೊಳಗೆ ಅವ್ರಿಗೆ ನ್ಯಾಯ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಮುಳುಗಡೆ ರೈತರು ಅಂದ್ರೆ ಕೆಲವೇ ಜನರಲ್ಲ, 50,000 ಕುಟುಂಬಗಳದ್ದು ರೈತರ ಸಮಸ್ಯೆ ಇದೆ, ಮುಳುಗಡೆ ರೈತರ ಸಮಸ್ಯೆ ಇದೆ. ತೆರವುಗೊಳಿಸುತ್ತಿರುವ ಜಾಗದ ಬಗ್ಗೆ ಮಾತನಾಡಿದ ರೈತ ಷಣ್ಮುಖ, ಪಿಟಿಷನ್ ಸಂಖ್ಯೆ 6482/24 ಅಲ್ಲಿ ಶರಾವತಿ ಮುಳುಗಡೆ ರೈತರಿಗೆ ನನಗೆ ಮಂಜೂರಾಗಿರ್ತಕ್ಕಂಥ ಜಾಗವನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಕರಣ ಮುಕ್ತಾಯವಾಗುವವರೆಗೆ ಯಾವುದೇ RTCನ ರದ್ದು ಮಾಡಬಾರ್ದು, ಯಾವುದೇ ಅರಣ್ಯ ಇಲಾಖೆ ದೌರ್ಜನ್ಯ ಮಾಡಬಾರ್ದು, ಯಥಾಸ್ಥಿತಿ ಕಾಪಾಡಬೇಕು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಸ್ಟೇಟಸ್ ಕೋ ಆರ್ಡರ್ ಅನ್ನು ಮಾಡಿಕೊಟ್ಟಿದೆ.
ಯಥಾಸ್ಥಿತಿ ಕಾಪಾಡಬೇಕು ಅಂತ ಈ ಆದೇಶ ಇದ್ರೂ ಕೂಡ ಅರಣ್ಯ ಹಕ್ಕು ಸಮಿತಿನಲ್ಲಿ ನಮಗೆ ಮಂಜೂರಾಗಿರ್ತಕ್ಕಂಥ ಜಾಗ ವಜಾ ಮಾಡಬೇಕು ಅಂತ ಹೇಳಿ ಏನು DC ಅವರು ಎಲ್ಲ ಆದೇಶ ಮಾಡಿದ್ರು. ಕರ್ನಾಟಕ ಹೈಕೋರ್ಟ್ DC ಆದೇಶ ಎಲ್ಲ ತಪ್ಪಿದೆ, ಅವರ ಅರಣ್ಯವಾಸಿಗಳು ಅವರಿಗೆ ಯಾವುದೇ ರೀತಿ ತೊಂದರೆ ಕೊಡಬಾರ್ದು, ಹಾಗೇನಾದ್ರು ತೊಂದರೆ ಕೊಡೋದಾದ್ರೆ ಕರ್ನಾಟಕ ಸರ್ಕಾರ ಮಾತ್ರ ತೊಂದರೆ ಕೊಡಬೇಕು, ಅವರಿಗೆ ಅಧಿಕಾರಿಗಳು ತೊಂದರೆ ಕೊಡಬಾರ್ದು ಅಂತ ಹೈಕೋರ್ಟಲ್ಲಿ ತೀರ್ಮಾನ ಕೂಡ ಮಾಡಿದ್ದಾರೆ. ಇದೆಲ್ಲ ಆದಮೇಲೆ CCF ನನ್ನ ಖಾತೆ ಜಾಗವನ್ನು ಸರ್ವೆ ನಂಬರ್ 203/1, 2, 3 ಜಾಗವನ್ನು ಖಾತೆ ಜಾಗವನ್ನು ಸರ್ವೆ ನಂಬರ್ 157 ಅಂತ ಹೇಳಿ ಸ್ಕೆಚ್ಚಲ್ಲಿ ನಮೂದಿಸ್ಕೊಂಡು ಅರಣ್ಯ ಕಾಯ್ದೆ 1963 64A ಅಡಿ ಪ್ರೊಸೀಡಿಂಗ್ಸ್ ಮಾಡಿ 30/9/2025ಕ್ಕೆ ಆರ್ಡರ್ ಮಾಡಿ ನನಗೆ ನಿನ್ನೆ ಸಂಜೆ 7:00ವರೆಗೆ ಕಾಪಿ ಕೊಟ್ಟು ಇವತ್ತು ಬೆಳಗ್ಗೆ 7:00ವರೆಗೆ ಎವಿಕ್ಷನಿಗೆ ಬಂದಿದ್ದಾರೆ. ಭಾನುವಾರ ದಿನ ನಾನು ಹೈಕೋರ್ಟಿಗೆ ಹೋದ್ರೆ ಅದು ಖಾತೆ ಜಾಗ ನಂದು ಅಂತ ಸಾಬೀತಾಗುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಅದೆಲ್ಲ ಗೊತ್ತಿದ್ದು ಕೂಡ ಅರಣ್ಯ ಅಧಿಕಾರಿಗಳು ದೌರ್ಜನ್ಯ ಮಾಡ್ತಾರೆ. ಇದು ಕಾನೂನುಬದ್ಧವಾಗಿರುವುದಿಲ್ಲ. ಅರಣ್ಯ ಅಧಿಕಾರಿಗಳು ಏನು ದೌರ್ಜನ್ಯ ಎಸಗ್ತಾ ಇದ್ದಾರೆ ಇದು ಕಾನೂನುಬದ್ಧವಾಗಿರೋದಿಲ್ಲ. ಒಬ್ಬ ರೈತನ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯ, ಅವ್ರಿಗೆ ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆ ಆಗಲಿ ಉಚ್ಚ ನ್ಯಾಯಾಲಯದ ತೀರ್ಪಾಗಲಿ ಅವರಿಗೆ ಗಮನ ಕೊಡದೆ ದೌರ್ಜನ್ಯ ಎಸಗ್ತಾ ಇದ್ದಾರೆ. ಇದನ್ನ ನನಗೆ ರಕ್ಷಣೆ ಬೇಕು. ಆಮೇಲೆ ರಾತ್ರಿ ಬೆಳಗಿನ ಜಾವ 5 ಗಂಟೆಗೆ ನಿನ್ನೆ ಆದೇಶದ ಕಾಪಿ ಕೊಟ್ಟು ಇವತ್ತು ಬೆಳಗಿನ ಜಾವ 5 ಗಂಟೆಗೆ ಬಂದಿರೋದ್ರ ಹಿಂದೆ ಜಿಲ್ಲಾಡಳಿತ ಮತ್ತೆ ಉಸ್ತುವಾರಿ ಸಚಿವರು ಮತ್ತೆ MLAಗಳು ರೈತರ ಹಿತ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ. ಇವರಿಗೆ ರೈತರಿಗೆ ಓಟ್ಗಳು ಮತ್ತೆ ಶರಾವತಿ ಮುಳುಗಡೆ ನಿರಾಶ್ರಿತರ ಸಮಸ್ಯೆ, ಅರಣ್ಯವಾಸಿಗಳ ಹಕ್ಕು ಕಾಯ್ದೆಯ ಸಮಸ್ಯೆಗಳು ಇವರಿಗೆ ವೋಟ್ ಬ್ಯಾಂಕ್ ಮಾತ್ರ ಆಗಿದ್ದಾವೆ. ಇವರಿಂದ ಯಾವುದೇ ರಕ್ಷಣೆ ದೊರೀತಾ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಸಾಗರದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಡಿ ಮೋಹನ್ ಕುಮಾರ್, ಈ ದಿನ ಸಾಗರ ಅರಣ್ಯ ಇಲಾಖೆ ವತಿಯಿಂದ ಅನಂತಪುರ ವಲಯದ ವ್ಯಾಪ್ತಿಯಲ್ಲಿರುವ ಮಲಂದೂರು ಸ್ಟೇಟ್ ಫಾರೆಸ್ಟ್ನಲ್ಲಿ ಶ್ರೀ ಷಣ್ಮುಖ ಎನ್ನುವರು ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಅರಣ್ಯ ಪ್ರದೇಶವನ್ನು ಒತ್ತುವರಿ ಮಾಡಿ ನಕಲಿ ದಾಖಲೆಯನ್ನು ಸೃಷ್ಟಿಸಿಕೊಂಡು ಒತ್ತುವರಿ ಮಾಡಿದ ಪ್ರದೇಶವನ್ನು ತೆರವು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದೀವಿ. ಈ ಕುರಿತು ಈ ಹಿಂದೆ ಇವರು ಒತ್ತುವರಿ ಮಾಡಿದ ಪ್ರದೇಶದ ಕುರಿತು ವಲಯಾರಣ್ಯಾಧಿಕಾರಿ ಅನಂತಪುರ ಮೌಲ್ಯ ಅವರು ತೆರವು ಕೈಗೊಳ್ಳಲು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಾಗರ ಉಪವಿಭಾಗ ಅವರಿಗೆ ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 64A ಅಡಿ ಒತ್ತುವರಿ ತೆರವಿನ ವಿಚಾರಣೆ ನಡೆಸಲು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಆ ಪ್ರಕಾರ ಅವರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸಾಗರ ಉಪವಿಭಾಗ ಅವರು ಒತ್ತುವರಿದಾರರಿಗೆ ದಾಖಲೆಗಳನ್ನು ಹಾಜರುಪಡಿಸಲು ಅವರು ಈ ಅರಣ್ಯ ಪ್ರದೇಶದ ಬಗ್ಗೆ ಸಮರ್ಪಕವಾದ ಯಾವುದೇ ದಾಖಲೆಗಳನ್ನು ಪೂರೈಸದೇ ಇರುವುದರಿಂದ ಅವರು ತೆರವಿಗೆ ಆದೇಶ ಮಾಡಿದರು. 30 ದಿನಗಳ ಗಡುವು ನೀಡಿದರು. ನಂತರ ಅವರು ಆ 30 ದಿನದ ಅವಧಿಯಲ್ಲಿ ಮೇಲ್ಮನವಿ ಹೋಗಲು ಅವಕಾಶ ಇತ್ತು. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಶಿವಮೊಗ್ಗ ವೃತ್ತಾರ ಅವರಿಗೆ ಮೇಲ್ಮನವಿ ಸಲ್ಲಿಸಿದರು. ಅಲ್ಲಿ ಮೇಲ್ಮನವಿ ವಿಚಾರಣೆಯಾಗಿ ಅಲ್ಲಿಯೂ ಸಹ ಕಾಲಾವಕಾಶ ಕೊಟ್ಟಾಗ ಅವರು ಯಾವುದೇ ರೀತಿಯ ಸಮರ್ಪಕ ದಾಖಲೆಗಳನ್ನು ಹಾಜರುಪಡಿಸಲಿಲ್ಲ. ಇದು ಮುಖ್ಯವಾಗಿ ಮಲಂದೂರು ಸ್ಟೇಟ್ ಫಾರೆಸ್ಟ್ ಅರಣ್ಯ ಪ್ರದೇಶವಾಗಿರ್ತದೆ ಮತ್ತು ಇದು ಒಂದು ಅರಣ್ಯ ಪ್ರದೇಶದಲ್ಲಿ ಈ ರೀತಿ ಅಕ್ರಮವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಅರಣ್ಯೇತರ ಉದ್ದೇಶಕ್ಕೆ ನಿರಂತರವಾಗಿ ಬಳಸುತ್ತಿರುವುದು ಅರಣ್ಯ ಸಂರಕ್ಷಣಾ ಕಾಯ್ದೆಯ ವಿರುದ್ಧವಾಗಿರುವುದರಿಂದ ಅವರು ಸಹ ತೆರವಿಗೆ ಕೂಡಲೇ ACF ಅವರ ಆದೇಶವನ್ನು ಎತ್ತಿಹಿಡಿದು ತೆರವಿಗೆ ಕೂಡಲೇ ಕ್ರಮ ಕೈಗೊಳ್ಳಲು ಆದೇಶ ಮಾಡಿರುತ್ತಾರೆ. ಆ ಪ್ರಕಾರ ನಾವು ಈ ದಿನ ಒಟ್ಟು 6 ಎಕರೆ 24 ಗುಂಟೆ ಪ್ರದೇಶವನ್ನು ನಾವು ಈ ದಿನ ಇಲಾಖಾ ವಶಕ್ಕೆ ತೆಗೆದುಕೊಳ್ತೀವಿ.